ತುಮಕೂರು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನದಲ್ಲಿ ಭಾನುವಾರ ತುಮಕೂರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ 2023-24ನೇ ಸಾಲಿನ 2ನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆ ಯಶಸ್ವಿಯಾಗಿ ನಡೆಯಿತು. ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೆ. ಬಸವನಗೌಡ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಸಂಘದ ಉಪಾಧ್ಯಕ್ಷ ಡಿ. ಬಸವರಾಜು, ಪ್ರಧಾನ ಕಾರ್ಯದರ್ಶಿ ಡಿ. ಎಸ್. ಕುಮಾರಸ್ವಾಮಿ, ಜಂಟಿ ಕಾರ್ಯದರ್ಶಿ ಹನುಮಂತರಾಜು, ಸಂಘದ ಕಾರ್ಯದರ್ಶಿ ಶ್ರೀಧರ್, ಪದಾಧಿಕಾರಿಗಳಾದ ಮಾರುತಿರಾವ್, ಡಾಕ್ಟರ್ ಕಲೀಂ ಉಲ್ಲಾ ಬೇಗಂ, ಗುರುವಯ್ಯ, ಎಸ್.ಸಿ. ರುದ್ರಪ್ಪ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಒಕ್ಕೂಟಗಳ ಸಂಘದ ಪದಾಧಿಕಾರಿಗಳಾದ ಎಸ್. ಪ್ರಕಾಶ್, ಎಚ್.ಎಸ್. ಕೃಷ್ಣ, ಕೆ. ಜಯದೇವಪ್ಪ, ಉಮಾಶಂಕರ್, ವೆಂಕಟೇಶ್, ಸೇತುರಾಮ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮತ್ತು ಖಜಾಂಚಿಯವರಿಗೆ ಮತ್ತು ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ, ನಿರ್ದೇಶಕರಿಗೂ ಹಾಗೂ ಎಲ್ಲ ಸುಮಾರು 7ರಿಂದ 8 ಒಕ್ಕೂಟದಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರೆ, ಏಕೆಂದರೆ ಒಂದು 15-20 ವರ್ಷದಿಂದ ನಾವೆಲ್ಲರೂ ಸ್ಟೇಟ್ ಲೆವೆಲಲ್ಲಿ ಒಟ್ಟಿಗೆ ಇದ್ದರು. ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲಿರುವ ಮತ್ತು ಮುಂಭಾಗದಲ್ಲಿರುವ ಎಲ್ಲ ನಿವೃತ್ತಿ ನೌಕರರಿಗೂ ಅಧಿಕಾರಿಗಳಿಗೂ ನನ್ನ ನಮಸ್ಕಾರಗಳು. ನನಗೇನು ಬರ್ಕೊಟ್ಟಿದ್ದಾರೆ 3 ಪೇಜು ಖಜಾಂಚಿಯವರು, ಅದನ್ನು ಬಸವನಗೌಡರು ಮಾರುತಿರಾವ್ ಹೇಳ್ಬಿಟ್ಟಿದ್ದಾರೆ. ನಮ್ಮ ಮತ್ತೆ ಹೇಳೋಂಗಿಲ್ಲ. ಅದನ್ನು ನಮ್ಮ ಸಂಘ 3/6/22ರಂದು ಸಂಘ ರಚನೆ ಆಯಿತು. 22ರಲ್ಲಿ 1/9/14ರಿಂದ 31/3/29ವರೆಗೆ 138 ಜನ ನಿವೃತ್ತಿಯಾಗಿದ್ದಾರೆ. 34 ಜನ ಸದಸ್ಯರಿಗೆ ಡಿಮ್ಯಾಂಡ್ ಪತ್ರ ಬಂದಿತ್ತು. ಅದರಲ್ಲಿ 5 ಜನ ನಿವೃತ್ತಿ ನೌಕರರು ಹಣ ಕಟ್ಟಿಲ್ಲ. ಯಾರು 5 ಜನ ಹಣ ಕಟ್ತಾರೆ, ಡೇಟು ಎಕ್ಸ್ಪೈರ್ಡ್ ಆಗಿದೆ, ಅವ್ರಿಗೆ ಮತ್ತೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಅವತ್ತು ಹಣ ಒದಗಿಸೋಕ್ಕೆ ಆಗದೇ ಇದ್ದರೆ ಇವಾಗ ಮತ್ತೆ ಕಟ್ಟ ಅವಕಾಶವನ್ನು ಇದು ನಮ್ಮ ಬೆಂಗಳೂರಲ್ಲಿ ಪ್ರಕಾಶನವರು ನಮಗೆ ತಿಳಿಸಿದರು. ಮತ್ತೆ ಅವಕಾಶ ಕೊಟ್ಟಿದ್ದಾರೆ, ನೋಡಿ ಅವಾಗ ಯಾರು ಕಟ್ಟಿರೋ ಅವ್ರದ್ದು ಹಣವನ್ನು ಮತ್ತೆ ಕಟ್ಟಿಸಿ ಅಂತ. ಮತ್ತು ಅವಾಗ 29 ಜನ ಪೈಕಿ 7 ಜನ ನೌಕರರು 24 ಜುಲೈ ಹೆಚ್ಚುವರಿ ಪಿಂಚಣಿ ಪಡೆದರೆ, ಉಳಿದ 21 ನೌಕರಲ್ಲಿ ಈಗ 19 ಜನದ್ದು ಮನೆಯೆಲ್ಲ ಮಾಡಿದ್ದಾರೆ. ಅದನ್ನೆಲ್ಲ ನಮ್ಮ ಬಸವನಗೌಡರೆಲ್ಲ ಹೇಳಿದ್ದಾರೆ, ನಮ್ಮ ಅಧ್ಯಕ್ಷರು. ಅವೇನು ಮಾತಾಡೋಂಗಿಲ್ಲ ಮತ್ತೆ ಅದನ್ನೇ, ಯಾಕೆಂದರೆ 7 ಒಕ್ಕೂಟದಿಂದ ಬಂದವರಿಗೆ ಎಲ್ಲರಿಗೂ ಮಾತಾಡೋಕ್ಕೆ ಅವಕಾಶ ಕೊಡಬೇಕು. ನಮ್ಮದೇನು ಸತ್ಯಾಗ್ರಹ ಮಾಡಿದ್ವಿ, ಅದಕ್ಕೆ ನಮ್ಮ ನಿವೃತ್ತಿ ನೌಕರರು ಸಹಕಾರ ಕೊಟ್ಟಿದ್ದಂತೂ ಭಾರಿ ಸಂತೋಷ ಆಯಿತು. ಯಾಕೆಂದರೆ ನಾವು TV ಮಾಧ್ಯಮವನ್ನು ಅವತ್ತು ಕರೆಸಿದ್ವು, ಇವರೇ ಬಂದಿದ್ದರು. 2-3 TV ಪೇಪರ್ಗೆಲ್ಲ ಕೊಟ್ಟರು. ಅದು ನಮ್ಮ ಕರ್ನಾಟಕದ ಆದ್ಯಂತ ಕಂಪ್ಲೀಟ್ 16 ಒಕ್ಕೂಟಕ್ಕೂ ಹೋಯ್ತು. ಅದು ತುಂಬ ಸಂತೋಷಪಟ್ಟರು. ಎಲ್ಲ ಮೆಸೇಜ್ ಹಾಕಿದ್ರು ಅದ್ರ ಬಗ್ಗೆ. 82 + 28 82 ಜನದ್ದು ನಾವೀಗ ದುಡ್ಡು ಕಟ್ಟೋದಕ್ಕೆ 1ನೇ ತಾರೀಕಿಂದ ಹಂತವಾಗಿ ಕಳಿಸ್ತಾರಂತೆ. ಅಷ್ಟರೊಳಗೆ ಈ ತಿಂಗಳು ಎಲ್ಲರಿಗೂ ಸೇರುತ್ತೆ. ಈ ತಿಂಗಳು ಹೋದ ತಿಂಗಳು ಜೈನರೊಬ್ಬರಿಗೆ ಸೇರಿದೆ. ನನ್ನ 2 ಮಾತು ಏನು ಅಂದರೆ, 30ರಿಂದ 35 ಸಾವಿರ ರೂಪಾಯಿ ಜನರಲ್ ಬಾಡಿ ದುಡ್ಡು ಖರ್ಚಾಗುತ್ತೆ, ಪ್ಲಸ್ 48,000 ಬಾಡಿಗೆ, ಒಂದು 15,000 ಈ ಥರ ಖರ್ಚು, 1 ಲಕ್ಷ ರೂಪಾಯಿ ದುಡ್ಡು ಬೇಕು ಒಂದು ವರ್ಷಕ್ಕೆ. ನಾವು ಸ್ಟ್ರೈಕ್ ಬಾಡಿಗೆ 34,000 ಖರ್ಚಾಯ್ತು. ಈ ಕಾರ್ಡು ಗೀಡು ಏನೋ ಮಾಡಿಸಿವು. ನೆನ್ನೆ ಎಲ್ಲ ನಾನು ಸೀದವರು 4 ದಿವಸದಿಂದ ಹಾಕೊಂಡಿದ್ದೀವಿ. ಪ್ರತಿ ವರ್ಷ ಕಾರ್ಡ್ ಮಾಡಿಸೋದಿರಲ್ಲ, ಅದಕ್ಕೊಂದು 20,000 ದುಡ್ಡು ಖರ್ಚು ಆಗುತ್ತೆ. ಅಷ್ಟೇನಾಗಲ್ಲ, 1 ಲಕ್ಷ ರೂಪಾಯಿ ಆಗುತ್ತೆ. 1 ಲಕ್ಷ ರೂಪಾಯಿ ಇದ್ದರೆ 110 ಜನ ಈಗ ಇರೋದು. 28 ಜನ ಪ್ಲಸ್ 88 ಜನ ನಾವು ಹಣ ಕಟ್ಟೋದಿದ್ದೀವಿ. ಅವರೇನು 14,000-15,000 ಬೀಳುತ್ತೆ ನಾವು ಒಂದು ತಿಂಗಳು ಸಂಬಳವನ್ನು ಆದಾಗ ಕೊಟ್ಟರೆ. ಯಾಕೆಂದರೆ ಇವಾಗ ರಾಜೇಂದ್ರ ಪ್ರಸಾದ್ 20,000, ಇನ್ನಿದು ಇವ್ರಿಗೆ ನಿರ್ಧಾರ ಕೊಟ್ಟಿರೋದು 13.5, 15, 14, ಅವರೇಜ್ 15,000 ಆಗುತ್ತೆ. 110 ಜನ ಆದರೆ 14ರಿಂದ 17 ಲಕ್ಷ ದುಡ್ಡಾಗುತ್ತೆ. 15 ಲಕ್ಷ ದುಡ್ಡಾದರೆ 6 ರೂಪಾಯಿ ಬಡ್ಡಿಗೆ 90,000 ರೂಪಾಯಿ ಬಡ್ಡಿ ಬರುತ್ತೆ. ಯಾವುದೇ ಬ್ಯಾಂಕಿಗೆ ಇಟ್ಟುವ 90,000 ರೂಪಾಯಿ ಬಡ್ಡಿ ಬಂದರೆ ಒಂದು ವರ್ಷಕ್ಕೆ ನಮ್ಮ ನಿವೃತ್ತಿ ಸಂಘದ್ದು ಕಾರ್ಯಚಟುವಟಿಕೆಗಳು ಯಾವುದೇ ಸಾಲ ಇದ್ದಂಗೆ, ಯಾವ ದುಡ್ಡನ್ನು ಬಳಸ್ದಂಗೆ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಈಗ ಇದು ಪೆನ್ಷನ್ ಆದಮೇಲೆ ಪ್ರತಿಯೊಬ್ಬರು ನಿಮ್ಮದು ಪೆನ್ಷನ್ ಆದ ತಕ್ಷಣ 1 ತಿಂಗಳು ಸಂಬಳ ತಂದು ರಸೀದಿ ಹಾಕ್ಸಿ. ನಾವು ಯಾವುದನ್ನು ಅದನ್ನು ಬಳಸಲ್ಲ, ಬ್ಯಾಂಕ್ ಹಾಕಿ ಡಿಪಾಸಿಟ್ ಹಾಕ್ತೀವಿ. ನಮ್ದು 15 ಲಕ್ಷ ಆದರೂ ಸಾಕು. ಈಗ 28 ಜನದ್ದಾದರೆ ನಮ್ಮ ಹೆಚ್ಚು ಕಮ್ಮಿ ನಮ್ಮ ತೆಗೆಯೋದು 3-4 ಲಕ್ಷ, ಅದು ಸೇರಿ 6 ಲಕ್ಷ ಆಗ್ಬಿಡುತ್ತೆ. ಅದ್ರ ಜೊತೆಗೆ 9 ಲಕ್ಷ ರೂಪಾಯಿ ಎಲ್ಲರಿಗೂ ಆದಾಗ ಹಾಕಿದರೆ ಈ ಕಾರ್ಯಕ್ರಮ ನಡ್ಕೊಂಡು ಹೋಗುತ್ತೆ. ಅಲ್ಲಿವರೆಗೂ ನಾವೇನಾದರೂ ಮಾಡಿ ಅದನ್ನು ದುಡ್ಡು ಬಳಸ್ದಂಗೆ ಕಾಪಾಡ್ತೀವಿ. ಇನ್ನೇನಂತ ಖರ್ಚು ಬರೋಲ್ಲ. ಇನ್ನು ವರ್ಷಕ್ಕೆ ಜದ್ರ ಬಾಡಿಗೆ ಖರ್ಚು ಬರೋದು. ನೋಡೋಣ ಯಾವ ಥರ ಆಗುತ್ತೆ ಅಂತ.
ಕೊಟ್ಟು ಆ ದುಡ್ಡನ್ನು ನಿಮ್ಮ ಸದಸ್ಯರ ದುಡ್ಡು ಆಮೇಲೆ ಈಗೇನು ಬಂದಿರೋ ದೇಣಿಗೆ ದುಡ್ಡು ಯಾವುದು ಬಳಸೋದು ಬೇಡ ಅಂತೇಳಿ ಇಲ್ಲಿವರೆಗೂ ನಾವು ಅದನ್ನು ಕಾಪಾಡ್ಕೊಂಬಂದಿದ್ವಿ. ಹಣ ಯಾವುದು ದುರುಪಯೋಗ ಆಗಲಿ ನೋಡ್ಕೊಂಬಂದಿದ್ವಿ. ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಜನರಲ್ ಸೆಕ್ರೆಟರಿ ನನಗೆ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಭಾಳ ಸ್ಟೈಲಿಶ್ ಮ್ಯಾನ್, ಭಾಳ ಚೆನ್ನಾಗಿ ಮಾತಾಡೋದು, ಭಾಳ ಸ್ಟೈಲಾಗಿ ಮಾತಾಡೋದು. ಆಮೇಲೆ ಅಚುಲ್ ಪದ್ಮನಾಭ ಅಂತ MD ಅವರಿದ್ದರು JMF, ಅವರು ಭಾಳ ಮಾತಾಡ್ತಾ ಇದ್ದರು. ಭಾಳ ಸೌಮ್ಯ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ. ಆದರೆ ನಮ್ಮ ಮಾರುಕಟ್ಟೆ ಎಲ್ಲ ಡಿವೈಡ್ ಮಾಡಿದ್ಮೇಲೆ ನಮಗೆ 80,000 ಲೀಟ್ರು 90,000 ಲೀಟ್ರ್ ಹಾಲು ಮಾಡ್ತಾಯಿದ್ವಿ. ನಮಗೆ ಎಲ್ಲ ರಿವೈಡ್ ಆದಮೇಲೆ 11,000 ಮಾತ್ರ ತುಮಕೂರು ಹಾಲು ಕೊಟ್ಟರು. ನಾವು ಭಾಳ ಕಷ್ಟ ಪರಿಸ್ಥಿತಿ, ಇನ್ನೇನು ಆಲ್ಮೋಸ್ಟ್ ಕ್ಲೋಸಿಂಗ್ ಸೆಂಟರ್ ಬಂದಿದ್ವಿ. ಒಂದು ಮಾರ್ಕೆಟಿಂಗ್ ಮೀಟಿಂಗಲ್ಲಿ ಏನಾಯಿತು ಅಂತಂದರೆ, ಅದು ಮಾಡಬೇಕು, ಇದು ಮಾಡಬೇಕು, ಆ ಡಿಸ್ಟ್ರಿಕ್ನಲ್ಲಿ ಅದೇ ಮಾಡಬೇಕು ಅಂತ ಹೇಳಿದರು ಡಾಕ್ಟರ್ ಕುಟ್ನಿಕರ್ ಅವರು. ನಾನು ಒಂದೇ ಮಾತು ಹೇಳಿದೆ, ಅಚುಲ್ ಪದ್ಮನಾಭ ಅಧ್ಯಕ್ಷತೆ ವಹಿಸಿದ್ರು, ಈಜಿ ಕಪ್ಲೆಟ್ಗಳು ಓನ್ಲಿ ತುಮಕೂರು ಮಿಲ್ಕಿನ ಆಗ ಆಲ್ ದ ಯೂನಿಯನ್. ಅದು ಚರ್ಚೆ ಪ್ರಾರಂಭ ಆದ ತಕ್ಷಣ ಏನಾಗ್ಬಿಡ್ತು ಅಂತಂದರೆ ಎಲ್ಲರೂ ಒಂಥರ ಉತ್ತರ ಇದ್ದಾಗ ಆಯಿತು. ಆವಾಗ ನಮಗೆ ಇಮಿಡಿಯೇಟ್ ಆಗಿ ಬೇರೆ ಒಂದು 6,000ರಿಂದ 8,000 ಲೀಟ್ರ್ ನಮಗೆ ಮಾರುಕಟ್ಟೆ ಕೊಟ್ಟರು. ಮೊದಲನೇಲಿ ನಮ್ಮ ನಾರಾಯಣ ಗುಲ್ಲಾಬ್ ಸರ್ ಅಂತಿದ್ದು ಅವರಿದ್ದರು. ಆಮೇಲೆ ಇನ್ನೊಬ್ಬರು ನಮ್ಮ MD ಆಗಿ ಇದ್ದರು, ಅವರು ಇಲ್ಲ, ಅವರಿಗೆ ಜಗಳ ಬಿತ್ತು. ನಮ್ಮ AS ಪ್ರೇಮನಾಥ್ ಬಂದ್ಬಿಟ್ಟು ಜಗಳ ಬಗೆಸ್ಬೇಕಾಯ್ತು. ಆಮೇಲೆ ಮಾರ್ಕೆಟ್ ಇಮಿಡಿಯೇಟ್ ಆಗಿ ನಂದು ಮತ್ತೆ 40-45,000 ಲೀಟ್ರ್ ಹಾಲು ಬಂತು. ಆಮೇಲೆ ಅವತ್ತಿನಿಂದ ಪುನಶ್ಚೇತನ ಡೈರಿಯಾಗಿ ಇವತ್ತು ಒಳ್ಳೆಯ ಒಂದು ಅವಕಾಶ ಇದೆ. ಮುಂದೆ ಬಂದಂಥ ಅಧಿಕಾರಿ ಸಹ ಇದೇ ರೀತಿ ಮುಂದುವರ್ಕೊಂಡು ಹೋಗಬೇಕು. ಕಷ್ಟ ನಮ್ಮ ಸಂಸ್ಥೆ ನಮ್ಗೆ ಅನ್ನ ಕೊಟ್ಟಿದೆ, ನಮ್ಮ ಜೀವನ ಕೊಟ್ಟಿದೆ, ನಮ್ಮ ಮಕ್ಕಳು ಮನೆಗಳೆಲ್ಲ ಚೆನ್ನಾಗಿದ್ದಾರೆ. ನಾನೆಲ್ಲ ಕೇಳ್ತಾ ಇರ್ತೀನಿ, ಭಾಳ ಸಂತೋಷ ಆಗ್ತಾ ಇದೆ. ಇದು ಒಂದು ಕೆಲಸ ಮಾಡಿಕೊಟ್ಟಾಗ ಅವಕಾಶ ಎಲ್ಲರಿಗೆ ಸಿಗಲ್ಲ. ಅದು ಹೆಚ್ಚಿನಾಗಿ ಗ್ರಾಮೀಣ ಪ್ರದೇಶದಲ್ಲಿ ಏನು ಸಿಕ್ಕಿದೆ ಅದು ನಮ್ಮ ಸೌಲಭ್ಯ, ಅದು ನಮಗೆ ಪುಣ್ಯ ತಿಳ್ಕೋಬೇಕಾಗಿದೆ. ಕಾಯಕ್ಕೆ ಕೈಲಾಸ ಇದೆ ಅಂದರೆ ನಮ್ಮ ಡೈರಿ ಜೀವನದಲ್ಲಿದೆ ಅಂತ ಹೇಳ್ತಾ ಮಾತಾಡಲು ಅವಕಾಶ ಕೊಟ್ಟ. ಕೆಲವೊಂದು ವಿಷಯಗಳನ್ನು ಪ್ರಸ್ತಾವನೆ ಮಾಡೋದು ಚೆನ್ನಾಗಿರಲ್ಲ, ಕೆಲವೊಂದು ಮಾಡಬೇಕಾಗುತ್ತೆ. ಆದ್ದರಿಂದ ನಾವು ಕೇಳ್ಕೊಳ್ಳೋದಿಷ್ಟೇ, ನಾವು ನಿವೃತ್ತ ಆದ್ರೂ ನಮ್ಮ ಸಂಸ್ಥೆ ಎಲ್ಲಿದ್ರೂ ತೊಂದರೆ ಆದರೂ ಎಲ್ಲರಿಗೂ ಇರ್ತಾರ. ನಮಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಕಾನೂನು ರೀತಿಯಲ್ಲಿ ನಾವು ಬಗೆಹರಿಸ್ಕೊಳ್ಳೋಣ. ನಿಮಗೆಲ್ಲ ಸಹಕಾರ ಇರಲಿ. ನಮ್ಮಿಂದ ಏನು ಬೇಕೋ ಆ ಸಹಾಯ ನಾವು ಮಾಡ್ತೀವಿ. ಸಹಾಯ ಮಾಡೋಕ್ಕೇನಿಲ್ಲ, ಪ್ರತಿಯೊಬ್ಬರು ಕೈ ಜೋಡಿಸ್ಕೊಂಡು ಸಂಘಟನೆಯಿಂದ ಹೋದರೆ ನಾವು ಸಾಧನೆ ಮಾಡಬಹುದು. ಬಹುಶಃ ನಾವೆಲ್ಲ ಒಪ್ಕೊಂಡ್ರೆ ಮುಂದಿನ ವರ್ಷ ನಾವೊಂದು ತುಮಕೂರು ಜಿಲ್ಲಾ ಒಕ್ಕೂಟ ನೌಕರರ ನಿವೃತ್ತಿ ಸಹಕಾರ ಸಂಘ ಅಂತಲ್ಲ, ಒಂದು ಸೌಹಾರ್ದ ಸಹಕಾರ ಸಂಘ ಮಾಡಬೇಕಂತ ಭಾಳ ದಿವಸವಿದೆ. ಎಲ್ಲರೂ ಸಹಕಾರ ಕೊಟ್ಟರೆ ಸೌಹಾರ್ದ ಸಂಘ ಮಾಡ್ತಾರೆ ಅಂದರೆ ನಿರಂತರವಾಗಿ, ಅಂದರೆ ನಾವು ಮಾಡಿ ಹೋಗಿರ್ತೀವಿ, ನಿರಂತರವಾಗಿ ಮುಂದೆ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂದರೆ ನಾನು ಹಾಸನದಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಧಾರವಾಡ ಒಬ್ಬಳಿದ್ದಾರೆ, ನಮ್ಮ ಚಂದ್ರಶೇಖರ್ ನಾಯಕನ ನೆನೆಸ್ಕೋಬೇಕು. ಹಿಂದೆ ರಿಟೈರ್ಡ್ MD ನಮ್ಮಲ್ಲೇ ಇದ್ದರು ಡಾಕ್ಟರ್. ಫಸ್ಟ್ ನಮ್ಮದು ತುಮಕೂರು ಹಾಲು ಒಕ್ಕೂಟದ ಪತ್ತಿನ ಸಹಕಾರ ಸಂಘ ಮಾಡಿದ್ವಿ. ಅವಾಗ ಎಲ್ಲರೂ ಆಡ್ಕೊಳ್ಳೋರು. ಅದನ್ನು ಮಾಡಿದ್ವಿ. ಎಲ್ಲ ಆದಮೇಲೆ ನಾನು ಟ್ರಾನ್ಸ್ಫರ್ ಆಗಿ ಹಾಸನಕ್ಕೆ ಹೋದೆ. ಆಮೇಲೆ ಮತ್ತೆ ಧಾರವಾಡಕ್ಕೆ ಹೋದೆ. ಅಲ್ಲಿ ಹೋಗಿ ವಾಪಸ್ ಬರೋಣ ನಮ್ಮ ಜೀರೋ ಆಗಿಬಿಟ್ಟಿತ್ತು ನಮ್ಮದು ಪತ್ತಿನ ಸಂಘ. ಇಲ್ಲಿ ಬಂದಮೇಲೆ ಮತ್ತೆ ಪುನಶ್ಚೇತನ ಮಾಡಬೇಕಂತೇಳಿ ಕಷ್ಟಪಟ್ವಿ. ಇವತ್ತು ನಮ್ಮ ತುಮಕೂರು ಹಾಲು ಒಕ್ಕೂಟದ ನೌಕರರ ಸಹಕಾರ ಸಂಘ ಏನಿದೆ 3 ಲಕ್ಷವರೆಗೆ ಸಾಲ ಕೊಡೋಕ್ಕೆ ಸೌಲಭ್ಯ ಇದೆ. ಯಾರನ್ನ ಕೇಳೋಂಗಿಲ್ಲ. ಪ್ರಾರಂಭದಲ್ಲಿ 35,000 ನಾವು CCಗಳು ಅಂದರೆ ನಗದು ಸಾಲ ತಗೋಬೇಕಾದ್ರೆ ಕಷ್ಟ ಇತ್ತು. ನಮ್ಮ MD DCC ಬ್ಯಾಂಕ್ ಹೋದ್ರೆ ಜಗಳ ಮಾಡಿದ್ರು ನಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿ ಕಳಿಸಿದ್ರು. ಒಂದು ದಿವಸ ನಾನೇನು ಮಾಡೋದು ಬೇಕಂತ ಹೇಳ್ಬಿಟ್ಟು ನಮ್ಮ ಅಕೌಂಟ್ಸ್ ಆಫೀಸರ್ಗೆ ಹೇಳಿದೆ, ಒಂದು ವಾರ ಬಿಲ್ ಕಳಿಸ್ಬೇಡ DCC ಬ್ಯಾಂಕ್ಗೆ ಬರಲಿ ಅಂತ. ಅವ್ರಿಗೆ ಗೊತ್ತಾಯ್ತು ಏನೈತೆ ಅಂತ. ಸೀದಾ ಬಂದ್ಬಿಟ್ಟು ಕರೆದು 35,000. ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಮೊನ್ನೆ ನಾವು ಮುಷ್ಕರ ಮಾಡಿದಾಗಲೂ ಅಷ್ಟೇ, ಬೆಂಗಳೂರಿಗೆ ಹೋದಾಗಲೂ ಅಷ್ಟೇ ಎಲ್ಲ ಖರ್ಚು ವೆಚ್ಚಗಳನ್ನು ಕುಮಾರಸ್ವಾಮಿ ಅವರು ನೋಡ್ಕೊಳ್ತಾರೆ. ಆದರೆ ಇದು ಎಲ್ಲ ವರ್ಷವೂ ಎಲ್ಲದು ಅವ್ರ ಮೇಲೆ ನಾವು ಡಿಪೆಂಡ್ ಆಗೋದು ಒಳ್ಳೆಯದಲ್ಲ. ನಮ್ಮ ಸಂಘದಲ್ಲಿ ಹಣ ಇರಬೇಕು. ನಮಗೆಲ್ಲ ಗೊತ್ತಿದೆ, ಎಲ್ಲ ಖರ್ಚು ವೆಚ್ಚಗಳು ಪಾರದರ್ಶಕವಾಗಿ ಸಂಘದಲ್ಲಿ ನಡೀತಾ ಇದೆ. ಬಹುಶಃ ಅದಕ್ಕೆ ಕಾರಣ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರು, ಪ್ರಾಮಾಣಿಕವಾಗಿರುವ ಎಲ್ಲ ಸದಸ್ಯರು. ನಾವು ಈ ಸಂಘಕ್ಕೆ ಹಣನ ಜಾಸ್ತಿ ಕೂಡಿಟ್ರೆ ನಾವು ನಿವೃತ್ತಿಯಾಗಿರೋರು ಹೆಚ್ಚಿನ ಸೌಲಭ್ಯನ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಗೊತ್ತಿದೆ, ಸಂಘ ಒಂದು ವರ್ಷಕ್ಕೆ 70-80 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ನಮಗೆ ಬರ್ತಾ ಇರೋ ಬಡ್ಡಿ ತಿಂಗಳಿಗೆ ಒಂದು 8,000 ಶ್ರೀಧರ್ ಮಾಹಿತಿ ಕೊಡ್ತಾರೆ. ಆ ಹಣ ಕುಮಾರಸ್ವಾಮಿ ಅವರೇನು ಡೊನೇಷನ್ ರೂಪದಲ್ಲಿ ಕೊಡ್ತಾ ಇದ್ದಾರೆ.
ಅದನ್ನ ಸ್ಟಾಪ್ ಮಾಡಿ ನಮ್ಮ ಸಂಘನೇ ಖರ್ಚು ವೆಚ್ಚಗಳನ್ನು ನೋಡ್ಕೋಬೇಕು ಅಂದರೆ ನಾವುಗಳು ಸಂಘಕ್ಕೆ ಹಣ ಕೊಡಬೇಕಾಗುತ್ತೆ. ತಮಗೆಲ್ಲ ಗೊತ್ತಿದೆ, ಭವಿಷ್ಯ ನಿಧಿ ಹೆಚ್ಚುವರಿ ಪೆನ್ಷನ್ ತಗೊಳ್ಳೋರು ಅವರು ಕೂಡ ಡೊನೇಷನ್ ಕೊಡ್ತಾ ಇದ್ದಾರೆ. ನಾವುಗಳೆಲ್ಲ ಸೇರಿ ಸಂಘಕ್ಕೆ ಹಾಕೋಣ. ನಾನು ಈ ಕಾರ್ಯಕ್ರಮ, ಈ ಸಂಘ ಇಷ್ಟು ಬಲಿಷ್ಠವಾಗಿರೋದಕ್ಕೆ ಕಾರಣ ಕುಮಾರಸ್ವಾಮಿನೇ ಅಂತ ಹೇಳಬೇಕು. ಫೈನಾನ್ಷಿಯಲಿ ಇನ್ನು ಅಧ್ಯಕ್ಷರದ್ದು ಸಹಕಾರ ಸಾಕಷ್ಟಿದೆ. ಅವ್ರಿಗೆ ಎಷ್ಟು ಸೂರ್ಯನಿಗೆ ನೋಡಿ ನಾವು ಹೊಗಳಬೇಕು ಅಂದರೆ ಪದಗಳು ಸಿಗಲ್ಲ. ಆ ಥರ ನಮ್ಮ ಅಧ್ಯಕ್ಷರು ಬಸನಗೌಡರು. ಇನ್ನು ನಾನು ಎರಡನೇ ವಿಚಾರ ಅಂದರೆ ನಿಮ್ಮೆಲ್ಲರ ಒಗ್ಗಟ್ಟು. ಮೊನ್ನೆ ನಾನು ನೋಡಿದೆ DC ಆಫೀಸ್ ಹತ್ರ ಕರೆದಾಗ ಎಲ್ಲರೂ ಶಿಸ್ತಿನ ಸಿಪಾಯಿಗಳನ್ನು ನಿಂತಿದ್ರು. ನಮ್ಮಲ್ಲಿ ಈ ಡೈರಿ ಸೇರ್ಕೊಂಡಾಗ ಎರಡು ಭಾಗ ಆಗಿತ್ತು, ಡೈರಿಯವರು ಒಕ್ಕೂಟದವರು ಅಂತ. ನಮಗೆ ಇದು ಆಯ್ತಲ್ಲ ಬಿಡಪ್ಪ ಹೋಯ್ತಲ್ಲ ಅಂತಂದ್ರೆ ಈ PFನವರು ಬಿಫೋರ್ 14 ಆಫ್ಟರ್ 14 ನೋಡ್ತಾರೆ. ಸೊ ಅವತ್ತು ಎಲ್ಲರೂ ಬಂದಿದ್ರು, ಬಿಫೋರ್ 14 ಅವರು ಬಂದಿದ್ರು, ಆಫ್ಟರ್ 14 ಅವರು ಬಂದಿದ್ರು. ಬಹಳ ಸಂತೋಷ ಆಯಿತು. ಎರಡನೇದು, ನಮ್ಮ ಜನರಲ್ ಬಾಡಿ ಮೀಟಿಂಗ್ ತಪ್ಪದೆ ಎಲ್ಲರೂ ಬರ್ತಾರೆ, ಕೆಲವರು ಬಂದಿಲ್ಲ ಏನೋ ಕಾರಣ ಅಂತ ಹೇಳ್ಬೋದು. ಈ ಒಗ್ಗಟ್ಟನ್ನು ನಾವು ಕಾಪಾಡ್ಕೊಳ್ಳೋಣ, ನಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಮೂರನೇದಾಗಿ ಭವಿಷ್ಯ ನಿಧಿ. ಇತ್ತೀಚೆಗೆ ನನಗೆ ಶುಭ ಸೂಚನೆಗಳು ಬರ್ತಾ ಇದೆ. ಯಾಕಂದ್ರೆ ಬಿಫೋರ್ 14 ಅವ್ರಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಸುಮಾರು ಕಡೆ. ನಮ್ಮ ಅದೃಷ್ಟ ತುಮಕೂರು ಹಾಲು ಒಕ್ಕೂಟದ ಜನರಲ್ಲಿ ಯಾರ್ಯಾರು ಹೈಯರ್ ಪೆನ್ಷನ್ ತಗೊಳ್ತಿದ್ದಾರೆ ಇದುವರೆಗೂ ನಿಲ್ಲಿಸಿಲ್ಲ. ಎಲ್ಲ ಒಕ್ಕೂಟಗಳಲ್ಲೂ ನಿಲ್ಲಿಸಿದ್ದಾರೆ. ಬಹುಶಃ ಕರ್ನಾಟಕದಲ್ಲಿ ತುಮಕೂರು ಹಾಲು ಒಕ್ಕೂಟ ಮಾತ್ರ ಬಿಫೋರ್ 14 ಅವರು ಈವರೆಗೂ ಹೈಯರ್ ಪೆನ್ಷನ್ ತಗೊಳ್ತಾ ಇದ್ದಾರೆ. ನಾವುಗಳು ಕೇಸನ್ನ ಫೈಲ್ ಮಾಡಿದ್ವಿ, ಸ್ಟೇ ಆರ್ಡರ್ ಬಂದಿದ್ವಿ. ಆರ್ಸಿ ಗುಪ್ತಾ ಕೇಸು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇರೋದ್ರಿಂದನೋ ಏನೋ PFನವ್ರಿಗೂ ಕನ್ಫ್ಯೂಸ್ ಆಗಿದೆ. ಏನಾದ್ರು ಕೈ ಹಾಕಿದ್ರೆ ಕೈ ಸುಟ್ಕೋಬೇಕಾಗುತ್ತೆ ಅಂತಲೂ ಇರಬಹುದು. ಬಹುಶಃ ನಮ್ಮ ಮೆಂಬರ್ಸ್ಗಳು ಪದೇ ಪದೇ PF ಆಫೀಸ್ಗೆ ಹೋಗಿ ಅವರಿಗೆ ಮನವರಿಕೆ ಮಾಡೋದಾಗಿರ್ಬೋದು, ಏನೋ ಒಂದು ಪ್ರಯತ್ನ ಆಗಿದೆ. ನನ್ನ ಒಂದು ಸಜೆಷನ್ ಅಧ್ಯಕ್ಷರ ಹತ್ರ ಮಾತಾಡಿದ್ದೀನಿ. ಮುಂದಿನ ತಿಂಗಳು ಆರ್ಸಿ ಗುಪ್ತಾ ಕೇಸ್ ಬಂದಿದೆ, 6/9/2024. ಅದು ಜಡ್ಜ್ಮೆಂಟ್ ಯಾಕೆ ನಮಗೆ ಮುಖ್ಯ ಆಗುತ್ತೆ ಅಂತ ನಾನು ಅವಾಸ ಹೇಳಿದ್ದೀನಿ. ಅವರು ಕೂಡ ಬಿಫೋರ್ 14 ಬರ್ತಾರೆ, ಅವರು ಕೂಡ ರಿಟೈರ್ಡ್ ಆದಮೇಲೆ ಜಾಯಿಂಟ್ ಆಪ್ಷನ್ ಕೊಟ್ಟು ಪೆನ್ಷನ್ ತಗೊಳ್ತಾ ಇದ್ರು. ಅವ್ರು ನಿಲ್ಲಿಸಿರೋದ್ರಿಂದ ಕಂಟೆಂಟ್ ಕೇಸ್ ಹಾಕಿದ್ದಾರೆ. ಅದೇ ಕಂಟೆಂಟ್ ಕೇಸು ಬಂದಿದೆ. ಆ ಕಂಟೆಂಟ್ ಕೇಸು ಸರಿ ಇದೆ, ಅದು PFನವ್ರು ಮಾಡಿದ್ದು ತಪ್ಪು ಅಂತ ಬರಬೇಕು. ಇಲ್ಲ ಬಿಫೋರ್ 14 ಅವರಿಗೆ ಆಸ್ ಪರ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ 2022 ಏನು ಕೊಟ್ಟು ಅದ್ರ ಪ್ರಕಾರ ಬರಲ್ಲ ಅಂತ ಹೇಳಬೇಕು. ಎರಡು ತೀರ್ಮಾನ ಸುಪ್ರೀಂ ಕೋರ್ಟ್ ಹೇಳಬೇಕು. ಒಂದು ಬರುತ್ತೆ, ಬರಲ್ಲ. ಬರುತ್ತೆ ಅಂತಂದ್ರೆ ಏನಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ನವ್ರ ಪ್ರೆಷರ್ನ ಇವರು ಫೇಸ್ ಮಾಡಬೇಕಾಗುತ್ತೆ ಆ ಜಡ್ಜು. ಬರಲ್ಲ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಎಷ್ಟು ಜನ ನಿವೃತ್ತರಿದ್ದಾರೆ ಬಿಫೋರ್ 14, ಅವ್ರುಗಳು ಶಾಪ ಜಡ್ಜಿಗೆ ತಟ್ಟುತ್ತೆ. ಆ ಭಯ ಆ ಜಡ್ಜಿಗೆ. ಈ ಕೇಸ್ ಯಾವ್ಯಾವ ಸುಪ್ರೀಂ ಕೋರ್ಟಲ್ಲಿ ಬರುತ್ತೆ ಅವತ್ತು ಆ ಜಡ್ಜ್ ರಜಾ ಹೋಗ್ತಾ ಇದ್ದಾರೆ. ಇದನ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ನನ್ನ ಅಧಿಕಾರಾವಧಿಯಲ್ಲಿ ಇದು ಬರಬಾರದು, ಮುಂದೆ ಬಂದು ನೋಡ್ಕೊಳ್ಳಿ ಅಂತ. ಆದರೆ ಎಲ್ಲದಕ್ಕೂ ಒಂದು ಕೊನೆ ಅಂತ ಇರುತ್ತೆ, ಬಂದೇ ಬರ್ತಾರೆ. ಯಾರಾದರೂ ಒಬ್ಬರು ತೀರ್ಮಾನ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಆರ್ಸಿ ಗುಪ್ತನ್ಗೆ ಈ ಸೌಲಭ್ಯ ಬರಲ್ಲ ಅಂತ ಹೇಳಕ್ಕಾಗದೇ ಇಲ್ಲ, ಹೇಳಕ್ ಸಾಧ್ಯವೂ ಇಲ್ಲ. ಅವರಿಗೆ ಬರುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರೆ ನಮಗೆಲ್ಲ ಬರುತ್ತೆ. ಆಮೇಲೆ ಇತ್ತೀಚೆಗೆ ಭವಿಷ್ಯ ನಿಧಿಯವರು ಸ್ವಲ್ಪ ಡೈಲ್ಯೂಟ್ ಆಗಿದ್ದಾರೆ. ಇನ್ನು ಎಷ್ಟು ಜನ ಇದ್ದಾರೆ ಬಿಫೋರ್ 14 ಅವರು ಕೊಟ್ಬಿಟ್ಟು ಇದು ಸೆಕ್ರೆಟ್ ಮಾಡ್ಕೊಂಡು ಇಟ್ಬಿಡೋಣ ಅನ್ನೋ ಥರ ಮೂವ್ ಆಗ್ತಾ ಇದೆ, ಮಾಹಿತಿಗಳು ಬರ್ತಾ ಇದೆ. ನನಗೆ ಗೊತ್ತಿರೋ ಅನುಭವದ ಪ್ರಕಾರ ಆ್ಯಕ್ಟು ಮತ್ತು ರೂಲ್ಸ್ ಪ್ರಕಾರ ಬಿಫೋರ್ 14 ಅವ್ರಿಗೆ ಸಿಗಲೇಬೇಕು, ಸಿಕ್ಕೇ ಸಿಗುತ್ತೆ ಅಂತ ಮಾಹಿತಿ ಇನ್ನು ಕೆಲವೇ ತಿಂಗಳಲ್ಲಿ ಬರ್ತಾ ಇದೆ. ನಾವು ಹಿಂದಿನ ಮೀಟಿಂಗ್ ಹೇಳಿದ್ದು ತಾಳ್ಮೆಯಿಂದ ಇರೋಣ. 100% ಅವ್ರಿಗೆ ಬರುತ್ತೆ, ಬೇಸರ ಮಾಡ್ಕೋಬೇಡಿ. ಇನ್ನು ಆಫ್ಟರ್ 14 ಅವ್ರಿಗೆ ಎಲ್ಲರಿಗೂ ಸಿಗ್ತಾ ಇದೆ. ನಮ್ಮ ಒಕ್ಕೂಟದಲ್ಲಿ ಯಾರೆಲ್ಲ ರಿಟೈರ್ಡ್ ಆಗಿದ್ದಾರೆ, ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ಎಲ್ಲರಿಗೂ ಹೈಯರ್ ಪೆನ್ಷನ್ ಕೈಗೆ ಸಿಕ್ಕಿರುತ್ತೆ. ಈ ತಿಂಗಳು ದುಡ್ಡು ಕಟ್ಟಿರೋರಿಗೆಲ್ಲ ಸಿಗುತ್ತೆ. ಮುಂದಿನ ತಿಂಗಳು ಡಿಮ್ಯಾಂಡ್ ಲೆಟರ್ಸ್ಗಳು ಪ್ರತಿ ವಾರ ಸ್ವಲ್ಪ ಜನ ಕೊಡ್ತಾ ಹೋಗ್ತಾರೆ. ದಯವಿಟ್ಟು ನೀವು ಇನ್ ಟೈಮಲ್ಲಿ ದುಡ್ಡು ಕಟ್ಟಿ ನಿಮಗೆಲ್ಲ ಸಿಗುತ್ತೆ. ನನಗೆ ಗೊತ್ತಿರೋ ಹಾಗೆ ಸಾಕಷ್ಟು ಜನಕ್ಕೆ ಒಂದು ಅಮೌಂಟ್ ನಾನು ಗ್ರೂಪಲ್ಲಿ ಹಾಕ್ತಾ ಇದ್ದೀನಿ. ಆ ಹಣ ನಮಗೆ ಸದ್ಯಕ್ಕೆ ಉಷ್ಠಾನ ಭೋಜನ ಇಲ್ಲ ಅಂದರೂ ಕೂಡ ಬದುಕಲಿಕ್ಕೆ ಎಷ್ಟಾಗುತ್ತೆ ಅಷ್ಟು PF ಪೆನ್ಷನ್ ಸಿಗ್ತಾ ಇದೆ. ಅದನ್ನು ನಾವು ದುರುಪಯೋಗ ಪಡಿಸ್ಕೊಂಡೆ ಹ್ಯಾಪಿಯಾಗಿ ಇರೋಣ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಮಾತ್ರ ನಾನು PF ಬಗ್ಗೆ ಮಾಹಿತಿ ಕೊಡ್ತೀನಿ. ಏನಾದರೂ ನಿಮಗೆ ಡೌಟ್ ಇದ್ದರೆ ಪ್ರಶ್ನೆ ಕೇಳೋದು ನಾನು ಕೂತಿರ್ತೀನಿ, ಮಾಹಿತಿ ಕೊಡ್ತೀನಿ. ಮೂರನೇದಾಗಿ ಸಂಘದ ಬಗ್ಗೆ ಹೇಳಬೇಕು ಅಂದರೆ ನಾವೆಲ್ಲ ರಿಟೈರ್ಡ್ ಆಗಿದ್ದೀವಿ, ಎಲ್ಲೆಲ್ಲೋ ಕೂತಿರ್ತೀವಿ.
ಇರ್ತೀನಿ, ನಾನು ಬೆಂಗಳೂರಲ್ಲಿ ಇದ್ದೀನಿ, ನೀವು ಹಳ್ಳಿಗಳಲ್ಲಿ ಸೆಟ್ಲ್ ಆಗಿರ್ತೀರ, ಎಲ್ಲ ಇರುತ್ತೆ. ಈ ಒಗ್ಗೂಡಿಸೋ ಕೆಲಸ, ಸಂಘನ ಬಲಿಷ್ಠ ಮಾಡೋ ಕೆಲಸ ಒಬ್ಬರ ಕೈಲಾಗಲ್ಲ, ಎಲ್ಲ ಸದಸ್ಯರೆಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆ ಕುಮಾರಸ್ವಾಮಿ ನಾನು ಹೇಳಿದ್ದೀನಿ, ಅಧ್ಯಕ್ಷರದ್ದು ಆಫೀಸಲ್ಲಿ ಕೊಟ್ಬಿಟ್ಟಿದ್ದಾರೆ, ಅವ್ರು ಹೋಗೋಕ್ಕಾಗಲ್ಲ. ಯಾಕಂದ್ರೆ ಜಾಸ್ತಿ ಹೋಗ್ಬಂದ್ರೆ ನಾವು ಆ ಸೂರ್ಯನ ಶಾಖಕ್ಕೆ ಇದಾಗ್ಬಿಟ್ಟಿದೆ, ಅಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನನಗೊಂದು ಅವರು ಸರ್ವಿಸ್ ಮಾಡುವಾಗ ಇದ್ದಿದ್ದು ಬಸವನಗೌಡರೇ ಬೇರೆ, ಈಗಿರೋ ಬಸವನಗೌಡರೇ ಬೇರೆ. ನಾನು ಅವ್ರಿಗೆ ವೈಯಕ್ತಿಕವಾಗಿ ನೋಡ್ತಾ ಇರಬೇಕಾದ್ರೆ ಅವರಿಗೆ ತುಂಬ ಕಾಳಜಿ ಇದೆ, ಏನಾದ್ರು ಮಾಡಬೇಕು ರಿಟೈರ್ಡ್ ಆಗಿರೋದ್ರ ಬಗ್ಗೆ. ಅದನ್ನು ನಾನು ಹೇಳಲ್ಲ. ಮೂರನೇ ವ್ಯಕ್ತಿ ಶ್ರೀಧರ್, ಅವರಾಗಲೇ ಅಧ್ಯಕ್ಷರು ಹೇಳಿದ್ರು, ಅವರು ಬೆಳಗ್ಗೆ ಎದ್ದರೆ ಸಂಘ, ಮಧ್ಯಾಹ್ನ ಸಂಘ, ರಾತ್ರಿ ಸಂಘ, ರಾತ್ರಿ 10 ಗಂಟೆಗೆ 3 ದಿನದಿಂದ ಅವ್ರು ಮನೆ ಸೇರಿಲ್ಲ. ಯಾರೇ ಫೋನ್ ಮಾಡಿದ್ರು ಅವರಿಗೆ ಮಾಹಿತಿ ಕೊಡ್ತಾರೆ. ನಾನು ಏನಾದರೂ ಫೋನ್ ಮಾಡಿದ್ರೆ ಶ್ರೀಧರ್ಗೆ ಕೇಳೋದು ಏನಿದೆ ಸ್ಟೇಟಸ್ ಅಂತ. ಎಲ್ಲರಿಗೂ ಸಹಾಯ ಮಾಡ್ತಾರೆ. ಯಾವುದೂ ಕೂಡ ಅವರು ಅಪೇಕ್ಷೆ ಇಲ್ಲ, ಯಾವುದೂ ಅಪೇಕ್ಷೆ ಇಲ್ಲ. ಏನೋ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಒಂದು ಅಧ್ಯಕ್ಷರಿಗೆ ನನ್ನ ಒಂದು ಕೋರಿಕೆ, ಈ ಸಭೆಯಲ್ಲಿ ಶ್ರೀಧರ್ ಅವರಿಗೆ ನನ್ನ ಭಾಷಣದಲ್ಲೇ ಅವರಿಗೆ ಸನ್ಮಾನ ಮಾಡಲೇಬೇಕು ಅಂತ ನಾನು ಮನಸ್ಸಲ್ಲಿ ಆಸೆ ಇಟ್ಕೊಂಡಿದ್ದೀನಿ. ದಯವಿಟ್ಟು ಅವ್ರಿಗೆ ಮುಂದೆ ಹಾಕಿ. ಈ ದಿನ ತುಮಕೂರು ಜಿಲ್ಲಾ ಹಾಲು ಒಕ್ಕೂಟದ ನಿವೃತ್ತ ಸಂಘದ ಸರ್ವ ಸದಸ್ಯರ ಸಭೆಗೆ ನಮ್ಮನ್ನು ಕರೆದಿದ್ದಕ್ಕೆ ನಿಮಗೆ ಭಾಳ ಧನ್ಯವಾದ ಹೇಳ್ತೀನಿ. ಏಕೆಂದರೆ ನಮಗೂ ಇದಕ್ಕೇನು ಸಂಬಂಧನೇ ಇಲ್ಲ. ಆದರೂ ನಿಮ್ಮ ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ಮಾರುತಿರವರು ನಿಮ್ಮ ಈ ದಿನ ಸಭೆಗೆ ನಮಗೆ ಆಹ್ವಾನ ನೀಡಿದ್ದಾರೆ. ನಿಮ್ಮನ್ನೆಲ್ಲ ನೋಡಿ ನಮ್ಗೆ ತುಂಬ ಸಂತೋಷ ಆಯಿತು. ಯಾಕೆ ಅಂದರೆ ನಿವೃತ್ತಿ ಆದಮೇಲೆ ನಾವೆಲ್ಲರೂ ಭಾಳ ಡಿಪ್ರೆಸ್ ಆಗ್ಬಿಡ್ತೀವಿ. ನಮ್ಮದೇ ಇದೆ, ನಮಗೇನಿಲ್ಲ, ನಮಗೇನು ಶಕ್ತಿ ಇಲ್ಲ ಅಂತ. ಆ ಶಕ್ತಿ ಇದೆ ಅಂತ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತೋರಿಸಿದ್ದು ನೀವೇ. ಮೊನ್ನೆ ಡೆಮಾನ್ಸ್ಟ್ರೇಷನ್ ಮಾಡಿ ಇಡೀ ನಮ್ಮ ಕರ್ನಾಟಕ ಡೈರಿಗಳಿಗೆ ಒಂದು ಚೈತನ್ಯ ತುಂಬಿದ್ದೀರಾ, ನೀವೆಲ್ಲ ಮಾದರಿ ಆಗಿದ್ದೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಿಮ್ಮ ಮಾತೇ ಮಾತಾಡ್ಕೊತಾ ಇರ್ತೀವಿ. ಆದರೂ ನಾವು ಬೆಂಗಳೂರಲ್ಲಿದ್ದೀವಿ, ಸೆಂಟ್ರಲ್ಲಿದ್ದೀವಿ, ಆದರೂ ನಾವು ಮಾಡದೇ ಇರೋ ಸಾಧನೆ ನೀವು ಮಾಡಿ ತೋರಿಸಿದ್ದೀರಾ. ಅದಕ್ಕೆ ಕಾರಣ ನಿಮ್ಮೆಲ್ಲ ಒಗ್ಗಟ್ಟು. ಅಂದರೆ ನಾವು ನಿವೃತ್ತಿ ಆದರೂ ಸಹ ನಮಗೆ ಶಕ್ತಿ ಇದೆ, ಧೈರ್ಯ ಇದೆ, ನಾವೆಲ್ಲ ಒಗ್ಗಟ್ಟಾದರೆ ಏನು ಬೇಕೋ ಸಾಧನೆ ಮಾಡ್ಬೋದು ಅಂತ ನೀವು ತೋರಿಸಿದ್ದೀರಾ. ಮುಂದೆನೂ ಅದು ಆಗಬೇಕು. ಈಗ ಸೆಂಟ್ರಲ್ ಕಮಿಟಿ ಇದೆ ನಮ್ಮದು, ಅದಕ್ಕೆಲ್ಲ ಎಲ್ಲ ಯೂನಿಯನ್ ಒಗ್ಗಟ್ಟು ಅದಕ್ಕೆ ಕೊಟ್ಟರೆ ಸೆಂಟ್ರಲ್ ಕಮಿಟಿಯಿಂದ ಈಗ ನಮ್ಮ ಸ್ನೇಹಿತರೆಲ್ಲ PF ಬಗ್ಗೆ, KMF ಪೆನ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ರು, ಆ ಎಲ್ಲ ಬೆನಿಫಿಟ್ನ ತೊಗೊಳಕ್ಕೆ ಅಲ್ಲೊಂದು ಸೆಂಟ್ರಲ್ ಕಮಿಟಿಗೆ ನಾವೆಲ್ಲರೂ ನೀವು ಸಹಕಾರ ಕೊಟ್ಟು ಧೈರ್ಯ ತುಂಬಿದ್ರೆ ಡೆಫಿನೆಟಾಗಿ ಇವತ್ತಿಲ್ಲ ನಾಳೆ ಆ ಎಲ್ಲ ಸವಲತ್ತುಗಳು ನಾವೆಲ್ಲ ಪಡ್ಕೋಬೋದು ಅಂತ ನನ್ನ ಆಶಯ. ಸೊ ಈಗ ನಮ್ಮ ಯೂನಿಟ್ ಬಗ್ಗೆ ಹೇಳಬೇಕಾದ್ರೆ, ನಿಮ್ಮದು ಒಂದು ಒಕ್ಕೂಟ ಅಂತ ಇದೆ, ನೀವು ಸಪ್ರೇಟ್ ಯೂನಿಯನ್ ಅಂತ ಮಾಡ್ಕೊಂಡಿದ್ದೀರಾ. ಸೊ ಹಾಗಾಗಿ ನೀವೆಲ್ಲ ಒಟ್ಟಿಗೆ ಸೇರ್ತೀರಾ, ಏನೋ ಒಂದು ಡಿಸಿಷನ್ ತೊಗೋತೀರಾ. ನಮ್ಮ KMF ಏನಾಗಿದೆ ಅಂದರೆ ಒಂಥರ ಹರಿದು ಹೋದ ಬ್ರಿಟಿಷರ್ ಕಾಲದಲ್ಲಿ ಆಗುತ್ತಲ್ಲ, ರಾಜ್ಯಗಳು ಅಂತರ ಆಗಿಬಿಟ್ಟಿದೆ. ಒಂದೇ ಒಂದು ಯೂನಿಯನ್ ಅಂತ ಕಾಮನ್ ಆಗಿಲ್ಲ, ಅದು ಸೆಂಟ್ರಲ್ ಯೂನಿಯನ್ ಇದೆ, ಇಂಡಿವಿಜುವಲ್ ಯೂನಿಟ್ಗಳಿಗಿಲ್ಲ. ಅದರಲ್ಲೂ ಸ್ಟ್ರೆಂತ್ ಇಲ್ಲ ನಮಗೆ. ಈಗ ಎಕ್ಸಾಂಪಲ್ ನಮ್ಮ ರಾಜನಗುಂಟೆ ಬರೀ 25 ಜನ ಇರೋದು, ಮದರ್ ಡೈರಿಯಲ್ಲಿ ಒಂದು 130 ಜನ ಇದ್ದಾರೆ. ಸೊ ಹಾಗಾಗಿ ನಮ್ಮ PF ಪೆನ್ಷನ್ ಕಚೇರಿ ಬರೋದು ಯಲಹಂಕದಲ್ಲಿ ಫುಲ್ಲು ಫೇಲ್ಯೂರ್ ಅಂದರೆ ನಮ್ಮ ಯಲಹಂಕ PF ಕಚೇರಿ ಅಟ್ಟರ್ ಫೇಲ್ಯೂರ್. ಯಾಕೆಂದರೆ ನಾವು ಹಲವಾರು ಸಾರಿ ಅವ್ರನ್ನ ಭೇಟಿ ಮಾಡಿದ್ವಿ, ಕಮಿಷನ್ ಮೀಟ್ ಮಾಡಿದ್ವಿ, ರೆಪ್ರೆಸೆಂಟೇಷನ್ ಕೊಟ್ಟಿದ್ವಿ. ನಾವು ಮೊದಲೇ ಇದು ಜಾಯಿಂಟ್ ಆಗಿ ಏನು ಆ್ಯಕ್ಷನ್ ತೊಗೊಂಡಿಲ್ಲ. ಆದರೆ ಆಮೇಲೆ ಪ್ರಕಾಶ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಪಾಪ 2-3 ಸಲ ನಮಗೆ ಜೊತೆಗೆ ಬಂದು ನಮಗೆ ಹಿತವಚನ ಹೇಳಿ ಸಹಕಾರ ನೀಡಿದ್ರು. ಆಮೇಲೆ ಈ ಮೊನ್ನೆ ಲಾಸ್ಟ್ ಮಂಡೇ ಸೆಂಟ್ರಲ್ PF ಕಮಿಷನ್ ಆಫೀಸ್ಗೆ ಹೋಗಿ, ಸೊ ಅವ್ರ ಮುಖಾಂತರ ಎಲ್ಲ 100 ಜನ ಸೇರಿದ್ವಿ. ಅಲ್ಲಿ ಹೋಗಿ ಮೀಟ್ ಮಾಡಿದಾಗ ಎಲ್ಲೋ ಒಂದು ಹೋಪ್ ಸಿಕ್ತು ನಮಗೆ. ಸೊ ಅವರು ನಮ್ಮ ಯಲಹಂಕ ಕಮಿಷನರ್ಗೆ ಒಂದು ಡಿಕ್ಟೇಷನ್ ಕೊಟ್ಟು ಅವ್ರಿಗೆ ಡೈರೆಕ್ಷನ್ ಕೊಟ್ಟರು, ನಿಮ್ಗೆ ಏನು ತೊಂದರೆ ಆಗಿದೆ, ಯಾಕೆ ಮಾಡ್ತಾ ಇಲ್ಲ, ಎಲ್ಲ ಡೈರಿಗಳು ಮಾಡಿದ್ದಾರೆ, ನಿಮಗೇನು ತೊಂದರೆ, ಇಮಿಡಿಯೇಟಾಗಿ ಒಂದು 3 ದಿವಸ ನಮ್ಗೆ ರಿಪ್ಲೈ ಕೊಡಿ ಅಂತ ಅವ್ರಿಗೆ ಒಂದು ನೋಟ್ ಹೋಯಿತು. ಅದು ಎಲ್ಲೋ ಸಣ್ಣ ಒಂದು ಆಸೆ ಸಿಗುತ್ತಾ ಇದೆ. ಮತ್ತು PF ಕೇಳೋ ಇನ್ಫಾರ್ಮೇಷನ್ ನಾವೆಲ್ಲ ಕೊಟ್ಟಿದ್ದೀವಿ, ಮದರ್ ಡೈರಿ ನಾವೆಲ್ಲ ಕೊಟ್ಟಿದ್ದೀವಿ. ಆದರೂ ಅವ್ರು ಬಂದು ಇಲ್ಲಿವರೆಗೂ ಅವ್ರು ಬಂದು ಪರಿಶೀಲನೆ ಮಾಡಿಲ್ಲ, ಏನು ಆ್ಯಕ್ಷನ್ ತಗೊಂಡಿಲ್ಲ, ಬರೀ ಏನೋ ಒಂದು ಕಾರಣ ಹೇಳ್ತಾ ಇರ್ತಾರೆ. ಹಾಗಾಗಿ ಸ್ನೇಹಿತರೆ, ನಮಗೆಲ್ಲ ಕಂಪೇರ್ ಮಾಡಿದ್ರೆ ನೀವೆಲ್ಲ ಚೆನ್ನಾಗಿದ್ದೀರಾ, ಒಗ್ಗಟ್ಟಿದ್ದೀರಿ, ಒಗ್ಗಟ್ಟಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಮತ್ತು ನಮಗೆ ಈ PF ಬಗ್ಗೆ ಅರಿವು ಮೂಡಿಸೋರು ಪ್ರಥಮವಾಗಿ ನಮ್ಮ ಮಾರುತಿರಾವ್ ಮತ್ತು ಕುಮಾರ್ ಸರ್ ನಮ್ಮ ಆಫೀಸಿಗೆ ಬಂದಿದ್ದರು. ಸಭೆ ನಡೆಸಿ ಅಲ್ಲಿವರೆಗೂ ನಮ್ಮ ಹೈಯರ್ ಪೆನ್ಷನ್ ಸಿಗ್ತದೆ ಅಂತಲೇ ಗೊತ್ತಿಲ್ಲ. ಇಡೀ ಸ್ಟೇಟ್ಗೆ
ಪ್ರಚಾರ ಮಾಡಿದ್ದು, ಎಲ್ರಿಗೂ ತಿಳುವಳಿಕೆ ಕೊಟ್ಟಿದ್ದು ಹೈಯರ್ ಪೆನ್ಷನ್ ಬಗ್ಗೆ ಶ್ರೀ ಮಾರ್ತಿರಾವ್ ಅಂತ ಹೇಳಿದ್ರೆ ಏನು ತಪ್ಪಾಗಲಾರ್ದು, ಅವರು ಮತ್ತು ನಮ್ಮ ಮಂಜುನಾಥ್ ಸರ್. ಸೊ ಹಾಗಾಗಿ ಈ ದಿನ ನಮಗೆಲ್ಲ ಅಷ್ಟೋ ಇಷ್ಟೋ ಏನೋ ಫಂಕ್ಷನ್ ಆಸೆ ಹುಟ್ಟಿಸಿದ್ದು ಅಂದರೆ ಅವರೇ ಅಂತ ಕಾಣಿಸ್ತದೆ. ಅದಕ್ಕೆ ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿರೋಣ. ನಂದಿನಿ ಬಳಗ ನಮ್ಮದೆಲ್ಲ, ನಾವೆಲ್ಲ ತುಮಕೂರು ಬೇರೆ ಎಲ್ಲ, ಮೈಸೂರು ಬೇರೆ ಎಲ್ಲ ಹಲವಾರು ಕಡೆ ಸುಮಾರು ಸಾಧನೆಗಳಾಗಿದೆ. ಈಗ ಎಕ್ಸಾಂಪಲ್ಲು ಶಿವಮೊಗ್ಗದಲ್ಲಿ 100% ಆಗಿದೆ. ಅದು ಅಪ್ರಿಷಿಯೇಟ್ ಮಾಡಬೇಕಂತ ಮೊನ್ನೆ ಒಂದು ಎವ್ರಿ ಮಂತ್ ನಾವೊಂದು ಝೂಮ್ ಮೀಟಿಂಗ್ ಮಾಡ್ತೀವಿ ಸೆಂಟ್ರಲ್ ಕಮಿಟಿಯಿಂದ, ಅಲ್ಲೆಲ್ಲ ರಿವ್ಯೂ ಮಾಡ್ತೀವಿ ಏನೇನು ಯಾರು ಎಷ್ಟಾಗಿದೆ ಅಂತ. ಹಂಗೆ ನೋಡಿದಾಗ ಶಿವಮೊಗ್ಗದಲ್ಲಿ 100% ಆಗಿದೆ, ಮಂಗಳೂರಲ್ಲಿ 80% ಆಗಿದೆ, ನಿಮ್ಮಲ್ಲಿ ಒಂದು 80% ಆಗಿದೆ ಅಂತಲೇ ಹೇಳ್ಬೋದು. ಹಾಸನಲ್ಲಾಗಿದೆ, ಬೆಂಗಳೂರು ಡೈರಿಯಲ್ಲಿ ಆಗಿದೆ, ಮೈಸೂರು ಡೈರಿಯಲ್ಲಿ 80% ಆಗಿದೆ. ಸೊ ಹಾಗಾಗಿ ಇದೆಲ್ಲ ಒಬ್ಬರಿಂದ ಒಬ್ಬರಿಗೆ ಅವೇರ್ನೆಸ್ ಬರ್ತಾ ಇದ್ದಾಗ ಎಲ್ರಿಗೂ ಏನೋ ಒಂದು ಆಸೆ ಶುರುವಾಗುತ್ತೆ, ನಮಗೂ ಸಿಗುತ್ತೆ, ನಾವು ಮಾಡಬೇಕು ಅಂತ. ಹಾಗೆ ಸ್ನೇಹಿತರೆ, ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ನಮ್ಮ ಸೆಂಟ್ರಲ್ ಕಮಿಟಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ. ನಮ್ಮ ಕೃಷ್ಣ ಅವ್ರು ಹೇಳಿದಂಗೆ, ನಮ್ಮ ಪ್ರಕಾಶ್ ಅವ್ರ ಪರ್ಸನಲ್ ರಿಕ್ವೆಸ್ಟು, ಈ ಸೆಂಟ್ರಲ್ ಕಮಿಟಿಯಿಂದ ಯಾವ ಯೂನಿಟಲ್ಲಿ ಏನೇನು ಬೆನಿಫಿಟ್ ಆಗಿದೆ ಅದೆಲ್ಲ ಯೂನಿಟ್ಗೂ ಎಕ್ಸ್ಟೆನ್ಷನ್ ಆಗಬೇಕು, ಎಕ್ಸ್ಟೆಂಡ್ ಆಗಬೇಕು. ಆ ಥರ ದಯವಿಟ್ಟು ಏನೋ ಒಂದು ಮಾಡಿ ಕಾರ್ಯಕ್ರಮ ಹಾಕೊಳ್ಳಿ. ಎಲ್ಲರೂ ಕೈ ಜೋಡಿಸಿ. ಪ್ರಕಾಶ್